ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು 29th ಮಾರ್ಚ್ ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳೋಣ. ಸೊ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೆ ಹೋಗಬೇಡಿ. ಅದೇ ಥರ ವೀಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆಗಿದ್ದರೆ ನೀವು ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರ್ಬೋದು. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಇಂಡಿಯಾ ರೀಸೆಂಟಾಗಿ ವರ್ಲ್ಡಲ್ಲಿ ಒಂದು ಸ್ಪೇಸ್ ಸೂಪರ್ ಪವರ್ ಅಂತ ಹೇಳ್ಬಿಟ್ಟು ನಾವು ನ್ಯೂಸ್ ನೋಡ್ಕೊಂಡ್ವಿ. ಯಾವುದಕ್ಕೋಸ್ಕರ ಅಂತಂದರೆ ASAT ಮಿಸೈಲ್ಗೋಸ್ಕರ. ASAT ಅಂತಂದರೆ ಏನು? ಆ್ಯಂಟಿ ಸ್ಯಾಟಲೈಟ್ ಅಂತ. ಸೊ ನೋಡಿ, ಈ ಸ್ಯಾಟಲೈಟ್ಸ್ಗಳು ಎಸ್ಪೆಷಲಿ ಇಲ್ಲಿ ಲೋವರ್ ಅರ್ತ್ ಆರ್ಬಿಟಲ್ಲಿ LEO ಅಥವಾ ಲೋವರ್ ಅರ್ತ್ ಆರ್ಬಿಟಲ್ಲಿ ಏನು ಆರ್ಬಿಟ್ ಮಾಡ್ತಾ ಇರುತ್ತೆ ಅದನ್ನು ಟಾರ್ಗೆಟ್ ಮಾಡಿಬಿಟ್ಟು ಸ್ಯಾಟಲೈಟ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಅದನ್ನು ಡಿಸ್ಟ್ರಾಯ್ ಮಾಡಿರೋದಕ್ಕೇ ಆ್ಯಂಟಿ ಸ್ಯಾಟಲೈಟ್ ಮಿಷನ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಸೊ ಈ ಮಿಷನ್ ಹೆಸರೇನಿತ್ತು? ಈ ಮಿಷನ್ ಹೆಸರು ನಮಗೆ ಮಿಷನ್ ಶಕ್ತಿ ಅಂತ ಇತ್ತು. ನಾವು ಲೋವರ್ ಅರ್ತ್ ಆರ್ಬಿಟ್ಟು ಅಥವಾ LEO ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ಸೊ ಇವಾಗ ಇದು ನಮ್ಮ ಅರ್ತ್ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡ್ರೆ ಈ ಆ್ಯಕ್ಸಿಸಲ್ಲಿ ನಮಗೆ ಅರ್ತ್ ಇರಬೇಕಾದ್ರೆ ಮೇಲ್ಗಡೆ ಪೋಲ್ ಇರುತ್ತಲ್ವ, ನಾರ್ತ್ ಪೋಲು ಸೌತ್ ಪೋಲ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊತಾ ಇರ್ತೀವಿ. ಮಧ್ಯದಲ್ಲಿರುವಂಥದ್ದು ಈಕ್ವೇಟರು. ಸೊ ಮೇಲ್ಗಡೆಯಿಂದ ಕೆಳಗಡೆ ಏನಾದರೂ ನಮಗೆ ಯಾವುದಾದ್ರೂ ಸ್ಯಾಟಲೈಟು ತಿರುಗ್ತಾ ಇದ್ದರೆ ಅದನ್ನು ನಾವು ಪೋಲಾರ್ ಆರ್ಬಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆರ್ಬಿಟಿಗೆ ಪೋಲಾರ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಜಿಯೋ ಸ್ಟೇಷ್ನರಿ ಅಂತಂದ್ರೆ ಏನು? ನಮ್ಮ ಅರ್ತು ಯಾವ ಥರ ತಿರುಗ್ತಾ ಇರುತ್ತೆ ಅದೇ ಸ್ಪೀಡಲ್ಲಿ ತಿರುಗೋದಕ್ಕೆ ನಾವು ಜಿಯೋ ಸ್ಟೇಷ್ನರಿ ಆರ್ಬಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ನಾವು ಅರ್ತಿಂದ 200ರಿಂದ ಹಿಡಿದ್ಬಿಟ್ಟು 2000 ಕಿಲೋಮೀಟರ್ವರೆಗೂ ಆಲ್ಟಿಟ್ಯೂಡ್ ಏನಾದ್ರು ನೋಡಿಕೊಂಡ್ರೆ, ಆಲ್ಟಿಟ್ಯೂಡ್ ಅಂತಂದರೆ ಹೈಟು, ಸೊ ಆ ಲೆವೆಲಲ್ಲಿ ಏನಾದರೂ ನಮಗೆ ಆರ್ಬಿಟ್ ಇದ್ದಿದ್ರೆ ಅದನ್ನು ನಾವು ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮೇನ್ಲಿ ಲೋವರ್ ಅರ್ತ್ ಆರ್ಬಿಟಲ್ಲಿ ಯಾಕೆ ನಾವು ಲಾಂಚ್ ಮಾಡೋದು ಸ್ಯಾಟಲೈಟ್ಸ್ಗಳನ್ನ ಅಂತಂದರೆ ಅಲ್ಲಿ ಸ್ಯಾಟಲೈಟ್ಸ್ಗಳು ತುಂಬ ಫಾಸ್ಟಾಗಿ ಟ್ರಾವೆಲ್ ಮಾಡ್ಕೋಬೋದು. ಸೊ ಲೋವರ್ ಅರ್ತ್ ಆರ್ಬಿಟ್ ಅಂತಂದರೆ 200ರಿಂದ 2000 ಕಿಲೋಮೀಟರ್ವರೆಗೂ ಬರುತ್ತೆ. ಸೊ ಅಲ್ಲಿ ಸ್ಯಾಟಲೈಟ್ಸು ಫಾಸ್ಟಾಗಿ ಟ್ರಾವೆಲ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾವು ಲೋವರ್ ಅರ್ತ್ ಆರ್ಬಿಟಿಗೆ ಲಾಂಚ್ ಮಾಡ್ಬೋದು. ಸೊ ಇವಾಗ ನಾವು ಲಾಂಚ್ ಮಾಡಿರೋಂಥದ್ದು ಮಿಷನು ಅಥವಾ ಆ್ಯಂಟಿ ಸ್ಯಾಟಲೈಟು ಯಾಕೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾವು ತಿಳ್ಕೊಬೇಕು. ನೋಡಿ, ನಮ್ಮ ಇವಾಗ ಓವರಾಲ್ ಆಗಿ ಅರ್ತ್ ಮೇಲೆ ಕನ್ಸಿಡರ್ ಮಾಡಿಕೊಂಡ್ರೆ ಎಲ್ಲ ದೇಶಗಳಲ್ಲೂ ಕೂಡ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ತುಂಬ ಜಾಸ್ತಿ ಆಗ್ತದೆ. ಸೊ ಅದೇ ನಾವು 1900s ಟೈಮಲ್ಲೇ ನಾವು ನೋಡ್ಕೊಂಡಿದ್ರೆ ಆ ಟೈಮಲ್ಲಿ ಸ್ಪೇಸಲ್ಲಿ ಇಂಪ್ರೂವ್ಮೆಂಟ್ ಆಗಿರಲಿ ಅಥವಾ ಸ್ಪೇಸ್ ರಿಲೇಟೆಡ್ ಟೆಕ್ನಾಲಜಿ ಆಗಿರಲಿ ಅಷ್ಟೊಂದು ನಮಗೆ ಇಂಪ್ರೂವ್ಮೆಂಟು ಆಗಿರಲಿಲ್ಲ. ಬಟ್ ಇವಾಗ ಏನಾಗ್ತಿದೆ ಅಂತಂದರೆ ನಾವು ಅಗ್ರಿಕಲ್ಚರ್ನೂ ಕೂಡ ಯಾವ ಥರ ಮ್ಯಾನೇಜ್ ಮಾಡ್ಕೋಬೋದು ಅಂತ ಸ್ಪೇಸಲ್ಲಿ ನಾವು ತಿಳ್ಕೊಂಡಿರ್ತೀವಿ. ಮಿಲಿಟ್ರಿಗೋಸ್ಕರನೂ ಕೂಡ ನಾವು ಸಪ್ರೇಟಾಗಿ ಸ್ಯಾಟಲೈಟ್ನ ಲಾಂಚ್ ಮಾಡಿರ್ತೀವಿ. ಕಮ್ಯುನಿಕೇಷನ್ಗೋಸ್ಕರ ನಾವು ಕಮ್ಯುನಿಕೇಷನ್ ಸ್ಯಾಟಲೈಟ್ನ ಲಾಂಚ್ ಮಾಡಿರ್ತೀವಿ. ನೆಕ್ಸ್ಟು ಸ್ಟಡಿ ಮಾಡಬೇಕು ಅರ್ಥನ ಅಂತ ಹೇಳ್ಬಿಟ್ಟು ನಾವು ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿರ್ತೀವಿ. ನೆಕ್ಸ್ಟು ಬೇರೆ ಅಬ್ಸರ್ವ್ ಮಾಡ್ಕೋಬೇಕು ಅರ್ಥನ ಅಂತ ಹೇಳ್ಬಿಟ್ಟು ನಾವು ಅಬ್ಸರ್ವೇಟ್ರಿ ಸ್ಯಾಟಲೈಟ್ಸ್ಗಳನ್ನ ಲಾಂಚ್ ಮಾಡಿರ್ತೀವಿ. ಸೊ ನಾವು ಸ್ಯಾಟಲೈಟ್ಸ್ ಹತ್ರ ಎಲ್ಲ ದೇಶ ಹತ್ರನೂ ಕೂಡ ಸ್ಯಾಟಲೈಟ್ಸ್ಗಳಿಗೆ ತುಂಬ ಜಾಸ್ತಿ ಪವರ್ ಇದೆ. ಸೊ ಈ ತುಂಬ ಜಾಸ್ತಿ ಪವರ್ ಇರಬೇಕಾದ್ರೆ ಏನಾಗುತ್ತೆ ನೋಡಿ, ಇವಾಗ ಎಕ್ಸಾಂಪಲು ಇಲ್ಲಿ ಇಂಡಿಯಾ ಇದೆ. ಸೊ ಇಂಡಿಯಾ ಇದೆ ಮತ್ತು ಇಲ್ಲಿ ಬೇರೆ ಯಾವುದೋ ಒಂದು ಕಂಟ್ರಿ ಇದೆ, ಬೇರೆ ದೇಶ X ಅಂತ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ ಸದ್ಯಕ್ಕೆ. ಸೊ ಈಗ X ಮತ್ತು ಇಂಡಿಯಾ ಏನಾದರೂ ವಾರು ಒಬ್ಬರ ಮೇಲೆ ಒಬ್ಬರು ಅಟ್ಯಾಕ್ ಮಾಡುವಂಥದ್ದು ಟೈಮ್ ಬಂದಿದ್ದರೆ ಅವಾಗ ಏನು ಮಾಡುತ್ತೆ, ಇಂಡಿಯಾ ಹತ್ರನೂ ಕೂಡ ತುಂಬ ಡೇಟಾ ನಮಗೆ ಸ್ಯಾಟಲೈಟ್ಗಳಿಂದನೇ ಪಡಿತಾ ಇರ್ತೀವಿ ನಾವು. ಸೊ ಸಬ್ಮರೀನ್ಸ್ಗಳ ಮೂವ್ಮೆಂಟ್ ಯಾವ ಥರ ಇದೆ, ಎಲ್ಲೆಲ್ಲಿ ಆರ್ಮಿಗಳು ಮೂವ್ ಮಾಡ್ತಾ ಇದ್ದಾವೆ, ಎಲ್ಲೆಲ್ಲಿ ಬೇರೆಯವರ ಎಸ್ಟಾಬ್ಲಿಷ್ಮೆಂಟ್ಗಳಿದ್ದಾವೆ ಅವೆಲ್ಲ ನಾವು ಸ್ಯಾಟಲೈಟ್ಸಿಂದನೇ ಪಡ್ಕೊಂಡಿರ್ತೀವಿ. X ಕಂಟ್ರಿಯವರು ಕೂಡ ಏನು ಮಾಡ್ಕೊಂಡಿರ್ತಾರೆ, ಅವರು ತಮ್ಮ ಸ್ಯಾಟಲೈಟ್ಗಳಿಂದನೇ ಅವುಗಳ ಡೀಟೇಲ್ಗಳನ್ನೆಲ್ಲರೂ ಅವರು ಪಡ್ಕೊತಾ ಇರ್ತಾರೆ. ಸೊ ಈ ಥರ ಟೈಮಲ್ಲಿ ಇಂಡಿಯಾ ಹತ್ರ ಈ ಥರ ಒಂದು ಸ್ಯಾಟಲೈಟ್ನೇ ಡೆಸ್ಟ್ರಾಯ್ ಮಾಡುವಂಥದ್ದು, ಸ್ಯಾಟಲೈಟ್ನೇ ಫಿನಿಷ್ ಮಾಡುವಂಥದ್ದು ಕೆಪಬಿಲಿಟಿ ಅಥವಾ ಕೆಪಾಸಿಟಿ ಇದ್ದಿದ್ರೆ ಇಂಡಿಯಾ ಏನು ಮಾಡ್ಬೋದು, ಈ X ದೇಶದ್ದು ಸ್ಯಾಟಲೈಟ್ ಏನಿರುತ್ತಲ್ಲ ಆ ಸ್ಯಾಟಲೈಟ್ನ ಆ್ಯಂಟಿ ಸ್ಯಾಟಲೈಟಿಂದ ನಾವು ಮಿಸೈಲ್ನ ಲಾಂಚ್ ಮಾಡಿಬಿಟ್ಟು ಆ ಸ್ಯಾಟಲೈಟ್ನ ಡಿಸ್ಟ್ರಾಯ್ ಮಾಡಿಬಿಡ್ಬೋದು. ಆ ಸ್ಯಾಟಲೈಟ್ನ ಡಿಸ್ಟ್ರಾಯ್ ಮಾಡಿದ್ಮೇಲೆ ಏನಾಗುತ್ತೆ, ಇಂಡಿಯಾ ಹತ್ರ ಒಳ್ಳೆ ಪೊಸಿಷನ್ ಇರುತ್ತೆ. ಯಾಕಂತಂದರೆ ಅವ್ರಿಗೆ ಡೀಟೇಲ್ ಸಿಗೋವಂಥದ್ದೇ ಕಮ್ಮಿ ಆಗೋಗ್ಬಿಟ್ಟಿರುತ್ತಲ್ಲ. ಸೊ ಇದು ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸು ನಾವು ಈ ಆ್ಯಂಟಿ ಸ್ಯಾಟಲೈಟು ಮಿಷನ್ ಶಕ್ತಿನ ಕ್ಯಾರಿ ಔಟ್ ಮಾಡಿರೋದಕ್ಕೆ. ಸೊ ಇಷ್ಟು ನಾವು ನೋಡ್ಕೊಂಡಿರುವಂಥದ್ದು ಇವಾಗವರೆಗೂ ಬೇಸಿಕ್ಸ್. ಇದು ಯಾಕೆ ನಾವು ಆ್ಯಂಟಿ ಸ್ಯಾಟಲೈಟ್ ಮಿಷನ್ನ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಾವು ಶಾರ್ಟಾಗಿ ಡೀಟೇಲ್ಸ್ನ ನೋಡ್ಕೋಬೇಕು ಅಂತಂದರೆ ನೋಡಿ, ಇದು ಮಿಷನ್ ಶಕ್ತಿ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಮಿಷನ್ ಶಕ್ತಿ ಅಂತಂದರೆ ಏನು,
ಇದನ್ನು ನೋಡಿ ಎಕನಾಮಿಕ್ ಟೈಮ್ಸಿಂದ ತೊಗೊಂಡಿರುವಂಥದ್ದು. ಸೊ ಇದು ಮಿಷನ್ ಶಕ್ತಿ ಅಂತಂದರೆ ಏನು, ಆಬ್ಸೊಲೀಟ್ ಸ್ಯಾಟಲೈಟ್. ಆಬ್ಸೊಲೀಟ್ ಸ್ಯಾಟಲೈಟ್ ಅಂತಂದರೆ ಇವಾಗ ನಮಗೆ ಯೂಸ್ ಇಲ್ಲದೆ ಇರುವಂಥದ್ದು ಸ್ಯಾಟಲೈಟು. ಸೊ ಈ ಥರ ಯೂಸ್ ಇಲ್ಲದೆ ಇರುವಂಥದ್ದು ಇಂಡಿಯನ್ ಸ್ಯಾಟಲೈಟ್, ನಮ್ಮದೇ ಸ್ಯಾಟಲೈಟ್. ಅದು ನಾವು ಬೇರೆಯವ್ರ ಸ್ಯಾಟಲೈಟ್ನ ಏನೂ ಡಿಸ್ಟ್ರಾಯ್ ಮಾಡಿಲ್ಲ, ನಮ್ಮದೇ ಸ್ಯಾಟಲೈಟು. ಯೂಸ್ ಇಲ್ಲದೆ ಇರೋಂಥ ಸ್ಯಾಟಲೈಟ್ನ DRDO ಅವ್ರು ಏನು ಮಾಡಿದ್ರು, ಇವರು ಬ್ಯಾಲಿಸ್ಟಿಕ್ ಮಿಸೈಲಿಂದ ಅದನ್ನು ಡಿಸ್ಟ್ರಾಯ್ ಮಾಡಿದ್ರು. ಸೊ ಇಲ್ಲಿ ಇಮೇಜಲ್ಲೂ ನೋಡಿದ್ವಲ್ಲ ನಾವು, ಈ ಥರ ಅದನ್ನು ಡಿಸ್ಟ್ರಾಯ್ ಮಾಡ್ಕೊಂಡ್ಬಿಟ್ಟಿದ್ರು. ಸ್ಯಾಟಲೈಟ್ ಎಷ್ಟು ಹೈಟಲ್ಲಿತ್ತದು, 300 ಕಿಲೋಮೀಟರಷ್ಟು ಹೈಟಲ್ಲಿತ್ತು. ಅದನ್ನು ಸೆನ್ಸರ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಅದನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಇದರಿಂದ ಇಂಡಿಯಾ ಹತ್ರ ಎಬಿಲಿಟಿ ಇದೆ, ಒಂದು ಸ್ಯಾಟಲೈಟ್ನ ಡಿಟೆಕ್ಟ್ ಮಾಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಮಾಡಿ ಅದನ್ನು ನಾವು ಕೆಳಗಡೆಯಿಂದನೇ ಡಿಸ್ಟ್ರಾಯ್ ಮಾಡ್ಕೊಬೋದು, ಒಂದು ಮಿಸೈಲ್ನ ಲಾಂಚ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದೆ. ಸೊ ಇದಕ್ಕೆ ನೋಡಿ DRDO 2016ಇಂದನೇ ಇದಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿತ್ತು. 2017ನಲ್ಲಿ ಸ್ವಲ್ಪ ಟೆಸ್ಟ್ಗಳನ್ನ ಕ್ಯಾರಿ ಔಟ್ ಮಾಡ್ಕೊಂಡಿತ್ತು. ಇವಾಗ ರೀಸೆಂಟಾಗಿ ಅದರ ಫುಲ್ಫಿಲ್ಮೆಂಟು ಕೂಡ ಮಾಡ್ಕೊಂಡಿದೆ. ಸೊ ಇದು ಫೆಬ್ರವರಿ ಅಂತಲ್ಲ, ಇದು ಆ್ಯಕ್ಚುಲಿ ಈ ವರ್ಷ ಅದರ ಈ ಮಂತ್ ಅದರ ಫುಲ್ಫಿಲ್ಮೆಂಟು ಕೂಡ ಮಾಡ್ಕೊಂಡಿದೆ, ಮಾರ್ಚಲ್ಲಿ. ಸೊ ಗ್ರೌಂಡ್ ಬೇಸ್ಡು ಇಂಟರ್ಸೆಪ್ಟರ್ ಮಿಸೈಲ್ ಯೂನಿಟ್ಸು ಬೇಸ್ಡ್ ಇನ್ ಬ್ಯಾಲಸೋರ್ ಟೆಸ್ಟಿಂಗ್ ರೇಂಜು, ಅದರಿಂದ ಇದು ಯೂಸ್ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಇಷ್ಟು ಬೇಸಿಕ್ಸ್ನ ನಾವು ನೋಡ್ಕೊಂಡ್ಮೇಲೆ ಇವಾಗ ಇದ್ರ ಮೇಲೆ ಒಂದ್ಸರಿ ನೋಟ್ಸ್ನ ನೋಡ್ಕೊಂಡಿದ್ರೆ ನಮಗೆ ರಿವಿಷನ್ ಕೂಡ ತುಂಬ ಚೆನ್ನಾಗಿ ಆಗೋಗ್ಬಿಟ್ಟಿರುತ್ತೆ. ಏನು ಮಿಷನ್ ಅದು ಅಂತಂದರೆ ಇಂಡಿಯಾದು ಸ್ಪೇಸ್ ಫೋರ್ಸಿಂದು ಮಿಷನ್ ಶಕ್ತಿ ಅಂತ. ASAT ಅಂತಂದರೆ ಆ್ಯಂಟಿ ಸ್ಯಾಟಲೈಟು, ಸ್ಯಾಟಲೈಟಿಗೆ ಆಪೋಸಿಟ್ ಅಲ್ವಾ ಆ್ಯಂಟಿ ಸ್ಯಾಟಲೈಟು. ಸೊ ಇಂಡಿಯಾ ಫಸ್ಟ್ ಟೈಮು ಈ ಥರ ಮಿಷನ್ ಕ್ಯಾರಿ ಔಟ್ ಮಾಡ್ಕೊಂಡಿರುವಂಥದ್ದು. ಸೊ ಇದರಿಂದ ಏನಾಗಿದೆ ಅಂತಂದರೆ ಯುನೈಟೆಡ್ ಸ್ಟೇಟ್ಸು, ರಷ್ಯಾ ಮತ್ತು ಚೈನಾ ಈ ಥರ ಮಿಷನ್ಸು ಮುಂಚೆ ಕ್ಯಾರಿ ಔಟ್ ಮಾಡಿದ್ದು. ಇಂಡಿಯಾ ಇವಾಗ 4th ಕಂಟ್ರಿ ಆಗುತ್ತೆ ಆ ಥರ ಇಂಪಾರ್ಟೆಂಟ್ ಮಿಷನ್ನ ಕ್ಯಾರಿ ಔಟ್ ಮಾಡಿರೋದಕ್ಕೆ. ಯುನೈಟೆಡ್ ಸ್ಟೇಟ್ಸ್ ನಾವು ನೋಡ್ಕೋಬೇಕು ಅಂತಂದರೆ 1989ನಲ್ಲೇ ಅದು ಕ್ಯಾರಿ ಔಟ್ ಮಾಡ್ಕೊಂಡಿತ್ತು. ಚೈನಾ 2007ನಲ್ಲಿ ಕ್ಯಾರಿ ಔಟ್ ಮಾಡ್ಕೊಂಡಿತ್ತು. ರಷ್ಯಾ 2015ನಲ್ಲಿ ಕ್ಯಾರಿ ಔಟ್ ಮಾಡ್ಕೊಂಡಿತ್ತು. ಇಂಡಿಯಾ ರೀಸೆಂಟಾಗಿ 2019ನಲ್ಲಿ ಕ್ಯಾರಿ ಔಟ್ ಮಾಡ್ಕೊಂಡಿದೆ ಇದು. ಸೊ ಇದು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ASAT ಅಂತ ನಾವು ನೋಡ್ಕೋಬೇಕು ಅಂತಂದರೆ ಅದೊಂದು ವೆಪನ್, ಅದು ವೆಪನ್ಸು ವಿಚ್ ಹ್ಯಾಸ್ ಕೆಪಾಸಿಟಿ ಟು ಡಿಸ್ಟ್ರಾಯ್ ಸ್ಯಾಟಲೈಟ್ನ ಡಿಸ್ಟ್ರಾಯ್ ಮಾಡುವಂಥದ್ದು ಕೆಪಾಸಿಟಿ ಇಟ್ಕೊಂಡಿರೋದಕ್ಕೆ ನಾವು ASAT ಅಂತ ಹೇಳ್ಬಿಟ್ಟು ಕರಿತೀವಿ, ಆ್ಯಂಟಿ ಸ್ಯಾಟಲೈಟ್ ಅಂತ. ಬೇರೆ ಬೇರೆ ಥರ ಸ್ಯಾಟಲೈಟ್ಸ್ ಇರುತ್ತೆ ನಮಗೆ, ಕಮ್ಯುನಿಕೇಷನ್ ಸ್ಯಾಟಲೈಟು, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟು, ಈ ಥರದ್ದು ಬೇರೆ ಬೇರೆ ಥರದ್ದು ಸ್ಯಾಟಲೈಟ್ಸ್ ಇರುತ್ತೆ ನಮಗೆ. ಸೊ ಈ ಥರದ್ದು ಸ್ಯಾಟಲೈಟ್ಸ್ನ ನಾವು ಟಾರ್ಗೆಟ್ ಮಾಡ್ಬಿಟ್ಟು ಅದನ್ನು ಫಿನಿಶ್ ಮಾಡ್ಕೋಬೋದು. ಬೇರೆ ಬೇರೆದಕ್ಕೋಸ್ಕರ ಯೂಸ್ ಮಾಡ್ಕೊತಾ ಇರ್ತೀವಿ. ಇದು ನೋಟ್ಸಲ್ಲಿ ಒಂದ್ಸರಿ ನೋಡ್ಕೊಂಡಿರಿ, ನಾವು ಎಕ್ಸ್ಪ್ಲನೇಷನಲ್ಲಿ ನೋಡ್ಕೊಂಡಿದ್ವಲ್ವ ಆ ಥರ. ಸೊ ಇದಕ್ಕೆ ಒಂದೇನು ಕ್ವೆಶನ್ ಮಾಡ್ಕೊಂಡಿದ್ರು ಅಂತಂದರೆ, ಈ ಲಾಂಚ್ ಮಾಡಿದ ತಕ್ಷಣ ಆಪೋಸಿಷನ್ ಪಾರ್ಟೀಸ್ ಎಲ್ಲ ಏನು ಹೇಳಕ್ಕೆ ಸ್ಟಾರ್ಟ್ ಆಗೋಯಿತು ನೋಡಿ. ಇವಾಗ ಎಲೆಕ್ಷನ್ ಇರುವಂಥದ್ದು ಟೈಮು. ಸೊ ಜನರಲ್ ಎಲೆಕ್ಷನು 2019 ಎಲೆಕ್ಷನು ಕೂಡ ಕಂಡಕ್ಟ್ ಆಗೋವಂಥದ್ದು ಟೈಮ್ ಇದು. ಸೊ ಈ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಬಂದು ಅನೌನ್ಸ್ ಮಾಡುವಂಥದ್ದು ಏನು, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಟ್ ಮಾಡುತ್ತಾ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ನಮಗೆ. ಹೌದು, ಇದು ಆ್ಯಕ್ಚುಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಟ್ ಮಾಡುತ್ತೆ. ಯಾಕಂತಂದರೆ ನಾವು ಮಾಡೆಲ್ ಆಫ್ ಕೋಡ್ ಆಫ್ ಕಂಡಕ್ಟ್ ನೋಡ್ಕೊಂಡಿದ್ರೆ ಅದರಲ್ಲೇ ಹೇಳಿದರೆ ಮಿಸ್ಯೂಸ್ ಆಫ್ ಮಾಸ್ ಮೀಡಿಯಾ ಡ್ಯೂರಿಂಗ್ ಎಲೆಕ್ಷನ್ ಪೀರಿಯಡ್ ಟು ಶೋ ಪಬ್ಲಿಸಿಟಿ ರಿಗಾರ್ಡಿಂಗ್ ಅಚೀವ್ಮೆಂಟ್ಗಳ ರಿಲೇಟೆಡು ಪಬ್ಲಿಸಿಟಿನ ತೋರಿಸ್ಕೊಳ್ಳೋದಕ್ಕೆ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಬಟ್ ಇವಾಗ ರೀಸೆಂಟಾಗಿ ನಾವು ನೋಡ್ಕೊಂಡಿರೋಂಗೆ ಎಲೆಕ್ಷನ್ ಕಮಿಷನ್ ಅದನ್ನು ಅನಲೈಸ್ ಮಾಡಿಕೊಂಡು ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ಅಂತಂದರೆ ಏನು ವೈಲೇಟ್ ಏನಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕ್ಲೀನ್ ಚಿಟ್ಟು ಕೂಡ ಕೊಟ್ಬಿಟ್ಟಿದೆ. ಇಲ್ಲಿ ಚಿಕ್ಕದಾಗಿ ನಾನು ಇಟ್ಟಿರ್ತೀನಿ, ಒಂದ್ಸರಿ ನೀವು ನೋಡ್ಕೊಂಡ್ಬಿಟ್ಟಿರಿ ಇದನ್ನು ಕೂಡ. ನೆಕ್ಸ್ಟ್ ನಾವು ICICI ಪ್ರುಡೆನ್ಷಿಯಲ್ಲು ಭಾರತ್ ಕನ್ಸಂಪ್ಷನ್ ಸ್ಕೀಮ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ICICI ಪ್ರುಡೆನ್ಷಿಯಲ್ಲು ಭಾರತ್ ಕನ್ಸಂಪ್ಷನ್ ಸ್ಕೀಮ್ ಯಾರು ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು ಅಂತಂದರೆ ICICI ಪ್ರುಡೆನ್ಷಿಯಲ್ಲು ಇದನ್ನು ಲಾಂಚ್ ಮಾಡ್ಕೊಂಡ್ಬಿಟ್ಟಿದೆ. ಏಮ್ ಏನಾಗಿರುತ್ತೆ ಇದ್ರದ್ದು ಅಂತಂದರೆ, ಇಂಡಿಯಾದು ಕನ್ಸಂಪ್ಷನ್ ಸ್ಟೋರಿನ ಇನ್ನೊಂದು ಬೆನಿಫಿಟ್ ತೊಗೊಳಕ್ಕೆ, ಇಂಡಿಯಾದ ಕನ್ಸಂಪ್ಷನ್ ಸ್ಟೋರಿಯಿಂದ ಇನ್ನೂ ಸ್ವಲ್ಪ ಬೆನಿಫಿಟ್ ತೊಗೊಳಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 5,000 ಇರುತ್ತೆ. ಅದಾದಮೇಲೆ ₹1 ಮಲ್ಟಿಪಲ್ಸಲ್ಲಿ ನಾವು ಇನ್ವೆಸ್ಟ್ ಮಾಡ್ಕೋಬೋದು. ಸೊ ಸ್ಕೀಮ್ ಬಂದ್ಬಿಟ್ಟು ಇದೇನು ಮಾಡಿರುತ್ತೆ ಅಂತಂದರೆ, ನಿಫ್ಟಿ ಇಂಡಿಯಾ ಕನ್ಸಂಪ್ಷನ್ ಇಂಡೆಕ್ಸಲ್ಲೂ ಕೂಡ ಇದನ್ನು ಏನು ಮಾಡಿರ್ತಾರೆ, ಬೆಂಚ್ ಮಾರ್ಕ್ನ ಸೆಟಪ್ ಮಾಡ್ಕೊಂಡಿರ್ತಾರೆ. ಇದನ್ನು ಇಂಡಿಯಾದಲ್ಲಿ ರಜತ್ ಚಂಡಕ್ ಮತ್ತು ಧರ್ಮೇಶ್ ಕಕ್ಕಡ್ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಓವರ್ಸೀಸ್ ಅಂತಂದರೆ ಬೇರೆ ಕಡೆಗೆ, ನಮ್ಮ ಕಂಟ್ರಿ ಹೊರಗಡೆ ಬಿಟ್ಟು ಬೇರೆ ಕಡೆಗೆ ಪ್ರಿಯಾಂಕಾ ಖಂಡೇಲ್ವಾಲ್ ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ಡೈರೆಕ್ಟಾಗಿ ಒಂದು ಕ್ವೆಶನ್ ಏನು ಕೇಳ್ಬೋದು ಎಕಾನಮಿಯಲ್ಲಿ ಅಂತಂದರೆ, ಈ ಕನ್ಸಂಪ್ಷನ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ದು ಯಾರು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಆನ್ಸರ್ ಅದಕ್ಕೆ ICICI ಪ್ರುಡೆನ್ಷಿಯಲ್ ಆಗುತ್ತೆ. ಈ ಥರದ್ದು ಡೈರೆಕ್ಟ್ ಕ್ವೆಶನ್ ಕೂಡ ಕೇಳುವಂಥದ್ದು ಪ್ರಾಬಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಒಂದ್ಸರಿ ಇದನ್ನು ಕೂಡ ನೋಡ್ಕೊಂಡಿರಿ. ನೆಕ್ಸ್ಟ್ ನೊಬೆಲ್ ಪ್ರೈಸ್ ಫಾರ್ ಕಂಪ್ಯೂಟಿಂಗು. ಸೊ ನೊಬೆಲ್ ಪ್ರೈಸ್ ಫಾರ್ ಕಂಪ್ಯೂಟಿಂಗ್ ಯಾರಿಗೆ ಸಿಕ್ಕಿದೆ ಅಂತ ಕೇಳಿದ್ರೆ 3 ಜನರಿಗೆ ಸಿಕ್ಕಿದೆ. ಯೋಶುವಾ ಬೆಂಜಿಯೋ, ಜೆಫ್ರಿ ಹಿಂಟನ್ ಮತ್ತು ಯಾನ್ ಲೇಕ್ಯೂನ್ ಅಂತ. ಸೊ ಯಾನ್ ಲೇಕ್ಯೂನ್ ಇವು 3 ಜನರಿಗೆ
ಇದು ನೋಬೆಲ್ ಪ್ರೈಸ್ ಫಾರ್ ಕಂಪ್ಯೂಟಿಂಗ್ ಸಿಕ್ಕಿದೆ. ಇದು ಮೋಸ್ಟ್ ಇಂಪಾರ್ಟೆಂಟು, ಎಸ್ಪೆಷಲಿ ನಾವು ಕಂಪ್ಯೂಟರ್ಸ್ ರಿಲೇಟೆಡ್ ಅಥವಾ ಟೆಕ್ನಾಲಜಿ ರಿಲೇಟೆಡ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನಾವು ಯಾವಾಗಲೂ ಕೂಡ ನೋಡ್ಕೊತಾ ಇರ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವಾಗ ಒಂದು ಕಟ್ಟಿಂಗ್ ಎಡ್ಜು ಟೆಕ್ನಾಲಜಿ. ರೀಸೆಂಟಾಗಿ ಒಂದು ನ್ಯೂಸ್ ಏನು ಬಂದಿತ್ತು ಅಂತಂದರೆ CBSEಯಲ್ಲೂ ಕೂಡ 6th ಸ್ಟ್ಯಾಂಡರ್ಡಿಂದ ಒಂದು ಸಪ್ರೇಟಾಗಿ ಸಬ್ಜೆಕ್ಟ್ ಇಡಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೋಸ್ಕರ ಒಂದು ಸಪ್ರೇಟಾಗಿ ಸಬ್ಜೆಕ್ಟ್ ಇಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಂತಂದರೆ ವರ್ಲ್ಡಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದು ಇವಾಗ. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇಷ್ಟೊಂದು ಫೇಮಸ್ ಆಗೋಕ್ಕೆ ಇವ್ರು 3 ಜನ ಕಾರಣ, ಯೋಶುವಾ, ಜೆಫ್ರಿ ಮತ್ತು ಯಾನ್ ಅಂತ. ಅದಕ್ಕೆ ಇವ್ರಿಗೆ ಗಾಡ್ ಫಾದರ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಗಾಡ್ ಫಾದರ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರು ಅಂತ ಕೇಳಿದ್ರೆ ಇವ್ರು 3 ಜನರ ಹೆಸರನ್ನ ನೆನ್ಪಿಟ್ಕೊಂಡಿರಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲೇ ಕ್ಯೂನ್ ಅವ್ರನ್ನ ನಾವು ನೋಡ್ಕೋಬೇಕು ಅಂತಂದರೆ ಇವರು ವೈಸ್ ಪ್ರೆಸಿಡೆಂಟು ಮತ್ತು ಚೀಫು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಂಟಿಸ್ಟು ಫೇಸ್ಬುಕ್ಕಲ್ಲಿ. ಅದಾದಮೇಲೆ ಹಿಂಟನ್ ಅವರು ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಇಂಜಿನಿಯರಿಂಗ್ ಫೆಲೋ ಇದ್ದಾರೆ, ಮತ್ತು ಅವರು ಗೂಗಲಲ್ಲಿ ಸೊ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಆ್ಯಂಡ್ ಇಂಜಿನಿಯರಿಂಗ್ ಫೆಲೋ ಅಟ್ ಗೂಗಲು. ಅದಾದಮೇಲೆ ಬೆಂಜಿ ಅವ್ರನ್ನ ನಾವು ನೋಡ್ಕೋಬೇಕು ಅಂತಂದರೆ ಇವರು ಪ್ರೊಫೆಸರ್ ಆಗಿದ್ದಾರೆ ಯೂನಿವರ್ಸಿಟಿ ಆಫ್ ಮಾಂಟ್ರಿಯಲ್ಲು, ಮತ್ತು ಸೈಂಟಿಫಿಕ್ ಡೈರೆಕ್ಟರ್ ಆಗಿದ್ದಾರೆ ಆ್ಯಟ್ ಮಿಲಾ ಕ್ಯೂಬೆಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿಟಲ್ಲಿ. ಸೊ ಇದಕ್ಕಿಂತ ಜಾಸ್ತಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಗಾಡ್ ಫಾದರ್ಸ್ ಯಾರು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಕ್ವೆಶನ್ ಆಗುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇವ್ರಿಗೆ ಇವಾಗ ನೋಬೆಲ್ ಪ್ರೈಸ್ ಫಾರ್ ಕಂಪ್ಯೂಟಿಂಗ್ ಅವಾರ್ಡು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಬಗ್ಗೆ ನೋಡ್ಕೊಳ್ಳೋಣ. ಇದನ್ನು ಮುಂಚೆನೂ ಕೂಡ ಒಂದ್ಸರಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ, ಬಟ್ ಇನ್ನೊಂದ್ಸರಿ ನೋಡ್ಕೊಂಡಿರೋಣ. ಸೊ ನ್ಯಾಷನಲ್ ಟೀಮ್, ಇಂಡಿಯನ್ ಟೀಮ್ ಬಾಸ್ಕೆಟ್ಬಾಲ್ಗೆ ಏನಂತ ಕರಿತೀವಿ ನಾವು ಅಂತಂದರೆ ಯಂಗ್ ಕೇಗರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಸೇಗರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಗವರ್ನ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ ಬಾಸ್ಕೆಟ್ಬಾಲ್ ರಿಲೇಟೆಡ್ಡು ಇಂಡಿಯಾದಲ್ಲಿ. ಇವರೆಲ್ಲ ಗವರ್ನಿಂಗು ಕಂಟ್ರೋಲಿಂಗ್ ಮಾಡ್ಕೊಳ್ಳೋವಂಥದ್ದು. ಮತ್ತು ಇವರು ರೆಸ್ಪಾನ್ಸಿಬಲ್ ಯಾವುದಕ್ಕೋಸ್ಕರ ಅಂತಂದರೆ ಸ್ಪೋರ್ಟ್ಸ್ನ ಎಲ್ಲ ಲೆವೆಲಲ್ಲೂ ಕೂಡ ಡೆವಲಪ್ ಮಾಡೋದಕ್ಕೆ ಇವರೇ ರೆಸ್ಪಾನ್ಸಿಬಲ್, ಎಸ್ಪೆಷಲಿ ಬಾಸ್ಕೆಟ್ಬಾಲ್ಗೋಸ್ಕರ. ಇವರು ಬೇರೆ ಬೇರೆ ಕಡೆಗೆ ಟೂರ್ನಮೆಂಟು ಮತ್ತು ಟ್ರೈನಿಂಗ್ ಕ್ಯಾಂಪ್ಸು ಕೂಡ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಯಾಕಂತಂದರೆ ನಮ್ಮ ಮೆನ್ ಟೀಮು ಮತ್ತು ವುಮೆನ್ ಟೀಮು ಅದರ ಇಂಪಾರ್ಟೆನ್ಸು ಇನ್ನೂ ಜಾಸ್ತಿ ಮಾಡ್ಕೋಬೇಕು, ಮತ್ತು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ಗೆ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಕಂಡಕ್ಟು ಕೂಡ ಮಾಡ್ಕೊತಾ ಇರ್ತಾರೆ. ನೋಡ್ಕೊಂಡಿರಿ ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾ. ಸೊ ಇದನ್ನು ಕಾಂಟೆಕ್ಸ್ಟ್ ಬೇಸ್ಡ್ ಕ್ವೆಶನ್ಸಲ್ಲಿ ಏನಾದರೂ ಕೇಳ್ತಾ ಇದ್ದರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಇವಾಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಫೇಸ್ಬುಕ್ಕು 2ನ್ನ ಲಾಂಚ್ ಮಾಡಿದೆ. ಏನೇನ ಅಂತಂದರೆ ಕ್ಯಾಂಡಿಡೇಟ್ ಕನೆಕ್ಟ್ ಅಂತ ಲಾಂಚ್ ಮಾಡಿದೆ, ಮತ್ತು ಶೇರ್ ಯು ವೋಟೆಡ್ ಅಂತ ಲಾಂಚ್ ಮಾಡಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಜನರ ಎಂಗೇಜ್ಮೆಂಟು ತುಂಬ ಜಾಸ್ತಿ ಆಗುತ್ತೆ ಫೇಸ್ಬುಕ್ಕಲ್ಲಿ. ಜನರಲ್ ಎಲೆಕ್ಷನ್ಸ್ಗೋಸ್ಕರ ಇದನ್ನು ಲಾಂಚ್ ಮಾಡಿರುವಂಥದ್ದು. ಕ್ಯಾಂಡಿಡೇಟ್ ಕನೆಕ್ಟ್ ಅಂತಂದರೆ ಏನು, ಇದು ಎಲ್ಲ ಕ್ಯಾಂಡಿಡೇಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಅವೈಲೇಬಲ್ ಮಾಡ್ಕೊಂಡಿರೋದಕ್ಕೋಸ್ಕರ. ಸೊ ನಾವು ಯಾವಾಗಾದರೂ ಕೂಡ ವೋಟಿಂಗ್ ಮಾಡಬೇಕು ಅಂತಂದರೆ MP ಗಾಗಿರಲಿ ಅಥವಾ MLA ಅವರಾಗಿರಲಿ ವೋಟಿಂಗ್ ನಾವು ಮಾಡಬೇಕು ಅಂತಂದರೆ ಯಾವ ಪಾರ್ಟಿಗೆ ವೋಟ್ ಮಾಡ್ತೀವಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಲ್ಲ, ಯಾವ ಕ್ಯಾಂಡಿಡೇಟಿಗೆ ನಾವು ವೋಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಕ್ಯಾಂಡಿಡೇಟ್ಗಳು ಸೇರಿದ್ರೇ ಪಾರ್ಟಿ ಆಗುತ್ತೆ, ಪಾರ್ಟಿಯಿಂದ ಕ್ಯಾಂಡಿಡೇಟ್ ಬಂದಿರಲ್ಲ. ಸೊ ನಾವು X ಪಾರ್ಟಿ Y ಪಾರ್ಟಿ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಯಾರು ನಮ್ಮಲ್ಲಿ ಕ್ಯಾಂಡಿಡೇಟ್ ನಿಂತಿದ್ದಾರೆ ಅವ್ರ ಮೇಲೆ ನಾವು ವೋಟಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಆ ಕ್ಯಾಂಡಿಡೇಟ್ ಏನಾದರೂ ಅವ್ರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ, ಅಥವಾ ಕ್ರಿಮಿನಲ್ ಕೇಸಸ್ ಏನಾದರೂ ನಡೀತಾ ಇದೆಯಾ, ಅಥವಾ ಅವರ ಅಸೆಟ್ ಎಷ್ಟು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಮುಂಚೆಯಿಂದ ಅವರು MP ಅಥವಾ MLA ಆಗಿದ್ದಿದ್ರೆ ಇವಾಗ ಅವರ ಅಸೆಟ್ ಯಾವ ಥರ ಜಾಸ್ತಿ ಆಗಿದೆ ಆ ಥರ ನೋಡ್ಕೋಬೇಕು. ಮತ್ತು ಅವರು ಮಾಡಿರುವಂಥದ್ದು ಕೆಲಸಗಳು ಯಾವ್ಯಾವ ಥರ ಇದ್ದಾವೆ, ಮತ್ತು ಜನರಿಗೆ ಯಾವ ಥರ ಅವರು ರೆಸ್ಪಾಂಡ್ ಮಾಡ್ತಾರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ರಿಪ್ಲೈ ಮಾಡ್ತಾರೋ ಮಾಡಲ್ವೋ, ಆ ಥರದ್ದೆಲ್ಲ ನಾವು ನೋಡಿಕೊಂಡು ವೋಟಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಕ್ಯಾಂಡಿಡೇಟ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಕ್ಯಾಂಡಿಡೇಟ್ ಕನೆಕ್ಟ್ ಅಂತ ಫೇಸ್ಬುಕ್ ಸ್ಟಾರ್ಟ್ ಮಾಡಿರೋದು. ಶೇರ್ ಯು ವೋಟೆಡ್ ಅಂತ ಅಂದರೆ ಏನು? ಸೊ ಶೇರ್ ಯು ವೋಟೆಡ್ ಅಂತಂದರೆ ಇವಾಗ ನಾವೇನಾದರೂ ವೋಟ್ ಮಾಡಿ ಬರ್ತೀವಿ, ವೋಟ್ ಮಾಡಿ ಬಂದಿದ ತಕ್ಷಣ ಒಂಥರ ತೋರ್ಸೋಕ್ಕೋಸ್ಕರ ನಾವು ಫೇಸ್ಬುಕ್ಕಲ್ಲಿ ಸೊ ನಾವು ಕೂಡ ವೋಟ್ ಮಾಡಿ ಬಂದಿದ್ದೀವಿ, ನೀವು ವೋಟ್ ಮಾಡೋಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು. ಸೊ ಒಂಥರ ಅದು ಕೂಡ ಒಂದು ಸ್ವಲ್ಪ ಪ್ರಮೋಷನ್ ಥರ ಕೆಲಸ ಮಾಡ್ತಾ ಇರತ್ತೆ. ಸೊ ಬೇರೆಯವರು ಕೂಡ ವೋಟ್ ಮಾಡೋದಕ್ಕೋಸ್ಕರ ಎಂಕರೇಜ್ ಮಾಡ್ದಂಗೆ ಆಗುತ್ತೆ, ಅದಕ್ಕೋಸ್ಕರ ಇದು ಕೂಡ ಇಂಪಾರ್ಟೆಂಟು. ಇದನ್ನು ನೋಡ್ಕೊಂಡಿರಿ ಒಂದ್ಸರಿ. ಯಾರು ಮಾಡಿರೋದು ಸ್ಟಾರ್ಟ್ ಅಂತಂದರೆ ಫೇಸ್ಬುಕ್ ಸ್ಟಾರ್ಟ್ ಮಾಡಿರೋದು, ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ನೆಕ್ಸ್ಟು ಇಸ್ರೋ ಒಂದು ಸ್ಕೀಮ್ನ ಲಾಂಚ್ ಮಾಡಿದೆ, ಅದೇನು ಅಂತಂದರೆ ಯುವಿಕಾ ಅಂತ ಒಂದು ಪ್ರೋಗ್ರಾಮು, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಸ್ರೋ ರಿಲೇಟೆಡ್ ಇನಿಷಿಯೇಟಿವ್ಸ್ನ ಎಲ್ಲ ಎಕ್ಸಾಮಲ್ಲೂ ಕೂಡ ಖಂಡಿತ ಕೇಳಿರ್ತಾರೆ. ಸೊ ಮುಂಚೆನೂ ಕೂಡ ನಾವು ಮಾಡಿಕೊಟ್ಟಿರೋಂಗೆ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ, ಇದು ಕೂಡ ಕೇಳುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಯುವಿಕಾ ಅಂತಂದರೆ ಏನು? ಯುವ ವಿಜ್ಞಾನಿ ಕಾರ್ಯಕ್ರಮ ಅಂತ. ಸೊ ಇದನ್ನು ಯಂಗ್ ಸ್ಟೂಡೆಂಟ್ಸಲ್ಲಿ ಅಂತಂದರೆ ಸ್ಕೂಲ್ಗೆ ಹೋಗ್ತಾರಲ್ಲ ಮಕ್ಕಳಲ್ಲಿ, ಅವರಲ್ಲಿ ಸ್ಪೇಸ್ ರಿಲೇಟೆಡ್ ಟೆಕ್ನಾಲಜಿ ಬಗ್ಗೆ ಬೇಸಿಕ್ ನಾಲೆಜ್ನ ಇನ್ನೂ ಸ್ವಲ್ಪ ನಾವು ಬೂಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿರೋವಂಥದ್ದು ಇದು.
ಇನಿಷಿಯೇಟಿವ್, ಪ್ರೋಗ್ರಾಮು, ಯುವಿಕಾ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮು. ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಪ್ರತಿಯೊಂದು ಸ್ಟೇಟು ಅಥವಾ ಪ್ರತಿಯೊಂದು ಯೂನಿಯನ್ ಟೆರಿಟರಿಯಿಂದ 3 ಸ್ಟೂಡೆಂಟ್ಗಳನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಸ್ಟೂಡೆಂಟ್ಸ್ಗಳನ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಅವರು ಯಾವ ಥರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇದೆ ಅವ್ರದ್ದು, ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಯಾವ ಥರ ಮಾಡ್ತಾ ಇದ್ದಾರೆ ಅವರು, ಅದ್ರ ಬೇಸಿಸ್ ಮೇಲೆ ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಪ್ರತಿ ಸ್ಟೇಟು ಯೂನಿಯನ್ ಟೆರಿಟರಿಯಿಂದ 3 ಸ್ಟೂಡೆಂಟ್ಸ್ಗಳಿಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಸ್ಪೇಸ್ ಟೆಕ್ನಾಲಜಿ, ಸ್ಪೇಸ್ ಸೈನ್ಸು, ಸ್ಪೇಸ್ ಅಪ್ಲಿಕೇಶನು, ಸೊ ಸ್ಪೇಸ್ ರಿಲೇಟೆಡ್ ಎಲ್ಲದ್ರ ಬಗ್ಗೆನೂ ಕೂಡ ಬೇಸಿಕ್ ನಾಲೆಜ್ನ ಅವರಲ್ಲಿ ಇಂಪಾರ್ಟ್ ಮಾಡೋದಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿರೋಂಥದ್ದು ಸ್ಕೀಮು ಯುವಿಕಾ ಅಂತ ಒಂದು ಸ್ಕೀಮ್ ಇದು. ಸೊ ನೀವು ವಿಡಿಯೋ ಇಷ್ಟ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅದೇ ಥರ ಬೆಲ್ ಐಕಾನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಸೊ ನಿಮಗೆ ಜಾಸ್ತಿ MCQs ಏನಾದರೂ ಬೇಕಾಗಿದ್ದರೆ ನೀವು ಇನ್ಸ್ಟಾಗ್ರಾಮ್ ಪೇಜಲ್ಲಿ @ಕರ್ನಾಟಕ ಎಕ್ಸಾಮ್ಸ್ ಅಂತ ಹೇಳ್ಬಿಟ್ಟು ನೀವು ಫಾಲೋ ಮಾಡ್ಕೋಬೋದು. ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಚಾನಲ್ನ ಶೇರ್ ಮಾಡ್ಕೊಂಡಿರಿ. ಸೊ ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.